ನಮಸ್ಕಾರಗಳು. ನನ್ನ ಹೆಸರು ಶೈಲಿಯ ಈರ್ನಗೌರವ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಹಣ್ಣುಗಳ ಅಭಿನಯ ಗೀತೆಯನ್ನು ಮಾಡುತ್ತೇನೆ. ಹಾಲೆಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬನ ಹೊರಟಿತ್ತು. ಹಾಲೆಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಸೇಬಿನ ಹಣ್ಣು ಮದುಮಗಳಾಗಿ ಸಿಂಗಾರಗೊಂಡಿತ್ತು. ಸೇಬಿನ ಹಣ್ಣು ಮದುಮಗಳಾಗಿ ಸಿಂಗಾರಗೊಂಡಿತ್ತು. ಸಂಬೆಯನ್ನು ಮದುಮಗಳಾಗಿ ಉಲ್ಲಾಸಗೊಂಡಿತ್ತು. ಸಂಬೆಯನ್ನು ಮದುಮಗಳಾಗಿ ಉಲ್ಲಾಸಗೊಂಡಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ತಡೆಯನ್ನು ಮದವರಿಗೆಲ್ಲ ಶಪಥ ಕೊಟ್ಟಿತ್ತು. ತಡೆಯನ್ನು ಮದವರಿಗೆಲ್ಲ ಶಪಥ ಕೊಟ್ಟಿತ್ತು. ಬೇರೆಡೆಯನ್ನು ಮದವರಿಗೆ ಅಪ್ಪ ನೀರು ಹಾಕಿತ್ತು. ಬೇರೆಡೆಯನ್ನು ಮದವರಿಗೆ ಅಪ್ಪ ನೀರು ಹಾಕಿತ್ತು. ಹಾಲಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ದ್ರಾಕ್ಷಿಯನ್ನು ಸತಗೊಂಡಿತ್ತು. ದ್ರಾಕ್ಷಿಯನ್ನು ಸತಗೊಂಡಿತ್ತು. ಕಪ್ಪನೆ ಇದ್ದ ಕಲಗಿಯನ್ನು ತಬಲಾ ಬಾರಿಸುತ್ತಿತ್ತು. ಕಪ್ಪನೆ ಇದ್ದ ಕಲಗಿಯನ್ನು ತಬಲಾ ಬಾರಿಸುತ್ತಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಕೆಂಪನೆ ಇದ್ದ ದಾಳಿಂಬೆಯನ್ನು ಮಂತ್ರವೇ ಇಟ್ಟಿತ್ತು. ಕೆಂಪನೆ ಇದ್ದ ದಾಳಿಂಬೆಯನ್ನು ಮಂತ್ರವೇ ಇಟ್ಟಿತ್ತು. ಉದ್ದನೆ ಇದ್ದ ಅನನಾಸ ಅಕ್ಷತೆ ಆಗಿತ್ತು. ಉದ್ದನೆ ಇದ್ದ ಅನನಾಸ ಅಕ್ಷತೆ ಆಗಿತ್ತು. ಹಾಲಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಕೊರೋನಾದಿಂದ ನೆಂಟರ ಸಂಖ್ಯೆ ಕಡಿಮೆಯಾಗಿತ್ತು. ಕೊರೋನಾದಿಂದ ನೆಂಟರ ಸಂಖ್ಯೆ ಕಡಿಮೆಯಾಗಿತ್ತು. ಮದುವಿನಕಾಯಿ ಮಾವಿನಲ್ಲಿ ಮಸ್ಕು ಹಾಕಿತ್ತು. ಮದುವಿನಕಾಯಿ ಮಾವಿನಲ್ಲಿ ಮಸ್ಕು ಹಾಕಿತ್ತು. ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಚಿಕ್ಕುಳ್ಳ ಹೆಣ್ಣು ಹಾಕಿ ಊಟ ಬಡಿಸ್ತಿತ್ತು. ಚಿಕ್ಕುಳ್ಳ ಹೆಣ್ಣು ಹಾಕಿ ಊಟ ಬಡಿಸ್ತಿತ್ತು. ಬಾಳೆಯನ್ನು ಬಂದವರಿಗೆಲ್ಲ ತಾಂಬೂಲ ಕೊಟ್ಟಿತ್ತು. ಬಾಳೆಯನ್ನು ಬಂದವರಿಗೆಲ್ಲ ತಾಂಬೂಲ ಕೊಟ್ಟಿತ್ತು. ಹಾಲಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಹಾಲಲ್ಲೊಂದು ದಿನ ಮದುವೆ ನಡೆದಿತ್ತು. ಹಣ್ಣುಗಳೆಲ್ಲ ಸೇರಿ ದಿಬ್ಬನ ಹೊರಟಿತ್ತು. ಧನ್ಯವಾದಗಳು.